ಯಾವಾಗ ಒಂದು ಮಗು ತಾಯಿಯ ಗರ್ಭದಿಂದ ಜನ್ಮವನ್ನು ಪಡೆಯುತ್ತೋ ತಕ್ಷಣ ಆ ಮಗು ಅಳೋದು ಸರ್ವೇ ಸಾಮಾನ್ಯ. ಆದ್ರೆ ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ, ಆ ಮಗು ತಾಯಿಯ ಗರ್ಭದಿಂದ ಹೊರಗಡೆ ಬರ್ತಿದ್ದಂತೆ ಯಾಕೆ ಅಳುವುದಕ್ಕೆ ಶುರು ಮಾಡುತ್ತೆ? ಹಾಗಾದ್ರೆ ಆ ಮಗು ಜನ್ಮವನ್ನ ಪಡ್ಕೊಳ್ತಿದ್ದಂತೆ ಏನಾದ್ರೂ ಅನಾರೋಗ್ಯ ಸಮಸ್ಯೆಯಿಂದ ಅಳುವುದಕ್ಕೆ ಶುರು ಮಾಡುತ್ತಾ? ಅಥವಾ ನಾನು ಈ ಭೂಲೋಕದಲ್ಲಿ ಜನ್ಮವನ್ನ ಪಡೆದಿದ್ದೇ ನನ್ನ ಕರ್ಮಫಲ ಅಂತ ಅಳುವುದಕ್ಕೆ ಶುರು ಮಾಡುತ್ತಾ? ಅಥವಾ ಆ ಮಗುವಿನ ಅಳುವಿನ ಹಿಂದೆ ಏನಾದ್ರೂ ರಹಸ್ಯ ಇರ್ಬೋದಾ? ನಮ್ಮ ಹಿಂದೂ ಧರ್ಮದ ಶಾಸ್ತ್ರಗಳಲ್ಲಿ ಇದಕ್ಕೆ ಕಾರಣವಾಗಿರೋ ಒಂದು ಪೌರಾಣಿಕ ಕಥೆ ಇದೆ. ಅದರ ಬಗ್ಗೆ ಮಾಹಿತಿ ನಮಗೆ ವಿಷ್ಣು ಪುರಾಣದಲ್ಲಿ ಸಿಗುತ್ತೆ. ಕೇವಲ ಹಿಂದೂ ಪುರಾಣಗಳಲ್ಲಿ ಅಷ್ಟೇ ಅಲ್ಲ, ಇಸ್ಲಾಂನಲ್ಲೂ ಸಹ ಮಗು ಅಳೋದಕ್ಕೆ ಕಾರಣ ಏನು ಅಂತ ತಿಳಿಸಲಾಗಿದೆ. ಈ ಎಲ್ಲಾ ವಿಷಯಗಳನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೀನಿ. ಮಗು ತಾಯಿಯ ಗರ್ಭದಲ್ಲಿದ್ದಾಗ ಎಲ್ಲವೂ ಶೂನ್ಯವಾಗಿರುತ್ತೆ. ಯಾಕಂದ್ರೆ ಮಗು ತಾಯಿಯ ಹೊಟ್ಟೆಯಲ್ಲಿರುವಂಥ ಸಂದರ್ಭದಲ್ಲಿ ಈ ಲೋಕದ ಬಗ್ಗೆ ಆಗಲಿ ಭೂಲೋಕದಲ್ಲಿ ನಡೆಯೋ ವಿಷಯಗಳ ಬಗ್ಗೆ ಆಗಲಿ ಸ್ವಲ್ಪವೂ ಅರಿವಿರುವುದಿಲ್ಲ. ನೀವು ಎಂದಾದರೂ ಗಮನಿಸಿದ್ದೀರಾ? ಜನ್ಮದ ಸಮಯದಲ್ಲಿ ಮಗು ಅಳೋದು ಹೇಗಿರುತ್ತೆ ಅಂದ್ರೆ ಎಲ್ಲಿ ಎಲ್ಲಿ ಅಂತ ಕೇಳ್ತಿರೋ ತರ ಅನ್ಸುತ್ತೆ. ಈ ತರ ಯಾಕಾಗುತ್ತೆ ಅಂದ್ರೆ ಭೂಮಿಯ ಮೇಲೆ ಬಂದ ತಕ್ಷಣ ಆ ಮಗುವಿಗೆ ನಾನು ಎಲ್ಲಿಗೆ ಬಂದಿದ್ದೇನೆ, ಎಲ್ಲಿದ್ದೇನೆ ಅಂತ ಅನ್ಸುತ್ತೆ. ಆ ಮಗು ಬ್ರಹ್ಮನ ಹತ್ತಿರ ಕೇಳುತ್ತೆ, ಹೇ ಭಗವಂತ, ನನ್ನನ್ನ ಈ ಭೂಲೋಕಕ್ಕೆ ಯಾವ ಕಾರಣಕ್ಕೆ ಕಳುಹಿಸಿದೆ ಅಂತ. ಆದ್ರೆ ಅದು ಈಶ್ವರಿ ವಿಧಾನವಾಗಿರುತ್ತೆ. ಒಂದು ಜೀವಿ ಜನ್ಮವನ್ನ ಪಡ್ಕೊಳ್ತು ಅಂದ್ರೆ ಅದು ಒಂದಲ್ಲ ಒಂದು ದಿನ ಸಾಯಲೇಬೇಕಿರುತ್ತೆ. ಅದೇ ರೀತಿ ಆ ಜೀವಿ ಯಾವಾಗ ಸಾವನ್ನಪ್ಪುತ್ತೋ ಮತ್ತೆ ಅದು ಹೊಸ ದೇಹವನ್ನ ಪಡ್ಕೊಂಡು ಭೂಮಿಯ ಮೇಲೆ ಬರಬೇಕಾಗುತ್ತೆ. ಈ ರೀತಿಯಾಗಿನೇ ಬ್ರಹ್ಮದೇವನ ಸೃಷ್ಟಿಚಕ್ರ ತಿರುಗುತ್ತೆ. ವಿಷ್ಣು ಪುರಾಣದಲ್ಲಿ ಮಗು ಹುಟ್ಟಿದ ತಕ್ಷಣ ಯಾಕೆ ಅಳುತ್ತೆ ಅನ್ನೋ ರಹಸ್ಯದ ಬಗ್ಗೆ ತಿಳಿಸಲಾಗಿದೆ. ವಿಷ್ಣು ಪುರಾಣದಲ್ಲಿ ತಿಳಿಸಿರೋ ಹಾಗೆ ಬ್ರಹ್ಮದೇವನು ಸೃಷ್ಟಿಯನ್ನ ಏರ್ಪಾಡು ಮಾಡುವಾಗ ಬ್ರಹ್ಮನು ತನಗೆ ಸಮಾನವಾಗಿರೋ ಒಂದು ಮಗುವನ್ನ ಸೃಷ್ಟಿ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಇದರಿಂದ ಬ್ರಹ್ಮನ ಮಡಿಲಲ್ಲಿ ನೀಲಿ ಬಣ್ಣದ ಮಗುವೊಂದು ಪ್ರತ್ಯಕ್ಷವಾಗಿ ಜೋರಾಗಿ ಅಳ್ತಾ ಇರುತ್ತೆ. ಆಗ ಬ್ರಹ್ಮನಿಗೆ ಗಾಬರಿಯಾಗಿ ನೀನು ಅಳುತ್ತಿರೋದು ಯಾಕೆ ಅಂತ ಕೇಳ್ತಾನೆ. ಆಗ ಆ ಮಗು ಅಳುತ್ತಲೇ ನಾನು ಯಾರು, ನಾನು ಎಲ್ಲಿದ್ದೇನೆ, ನನ್ನ ಹೆಸರೇನು ಅಂತ ಕೇಳುತ್ತೆ. ಆಗ ಬ್ರಹ್ಮನು ಆ ಮಗುವಿಗೆ ಈ ರೀತಿ ಹೇಳ್ತಾನೆ, ನೀನು ಹುಟ್ಟುವಾಗಲೇ ಅಳುವುದಕ್ಕೆ ಪ್ರಾರಂಭಿಸಿದೆ, ಆದ್ದರಿಂದ ನಿನ್ನ ಹೆಸರು ರುದ್ರ ಅಂತ ಆ ಮಗುವಿಗೆ ರುದ್ರ ಎಂಬ ಹೆಸರನ್ನ ನಾಮಕರಣ ಮಾಡ್ತಾನೆ. ರುದ್ರನಿಗಿಂತ ಮುಂಚಿತವಾಗಿ ಹುಟ್ಟಿದ ಯಾವ ಮಗು ಕೂಡ ಹತ್ತಿರಲ್ಲೇ ಇಲ್ಲವಂತೆ. ಹೀಗೆ ಮಗು ಯಾವಾಗ ಹುಟ್ಟುತ್ತೋ ಆ ತಕ್ಷಣವೇ ಮಗು ಅಳುವಂತ ಪದ್ಧತಿ ಈ ರೀತಿಯಾಗಿ ಶುರುವಾಯಿತು. ಯಾಕಂದ್ರೆ ಅದಕ್ಕೂ ಮುಂಚೆ ಮಕ್ಕಳು ಅಳ್ತಾನೆ ಇರಲಿಲ್ವಂತೆ. ಆದರೆ ಇದಕ್ಕೆ ವಿರುದ್ಧವಾಗಿ ಮಗು ಹುಟ್ಟಿದ ತಕ್ಷಣ ಯಾಕೆ ಅಳುತ್ತೆ ಅನ್ನೋ ಪ್ರಶ್ನೆಗೆ ವೈಜ್ಞಾನಿಕ ಲೋಕದಲ್ಲಿ ಬೇರೆ ರೀತಿಯಲ್ಲೇ ವಿವರಣೆ ಸಿಗುತ್ತೆ. ಹೌದು, ಒಂದು ಮಗುವಿನ ಆಗಮನ ಸ್ತ್ರೀ ಮತ್ತು ಪುರುಷನ ದೈಹಿಕ ಮಿಲನದಿಂದ ಶುರುವಾಗುತ್ತೆ. ಸ್ತ್ರೀ ಪುರುಷನ ಸಮ್ಮಿಲನದಿಂದಲೇ ಮಗುವಿಗೆ ತಾಯಿಯ ಗರ್ಭದಲ್ಲಿ ದೇಹ ಮತ್ತು ಸ್ಥಾನ ದೊರಕುತ್ತೆ. ಆದರೆ ಶಿಶುವು ತಾಯಿಯ ಗರ್ಭದಲ್ಲಿದ್ದಾಗ ಒಳ್ಳೆಯದು ಕೆಟ್ಟದ್ದು ಅನ್ನುವಂಥ ಭಾವನೆಗಳಿಂದ ದೂರವಿರುತ್ತೆ. ತಾಯಿಯ ಗರ್ಭದಲ್ಲಿ ಶಿಶುವು ಜೀವಂತವಾಗಿ ವಾಸವಿದ್ರೂ ಸಹ ತನಗೆ ತಾನೇ ಉಸಿರಾಡೋಕೆ ಸಾಧ್ಯವಾಗುವುದಿಲ್ಲ. ಮಗುವಿಗೆ ಬೇಕಾದಂಥ ಆಕ್ಸಿಜನ್, ಆಹಾರ ಇದೆಲ್ಲವೂ ತಾಯಿಯ ಗರ್ಭನಾಳದಿಂದಲೇ ಪೂರೈಕೆಯಾಗುತ್ತೆ. ಆದರೆ ಇಲ್ಲಿ ಕಾಡುವಂಥ ಪ್ರಶ್ನೆ ಏನಂದ್ರೆ, ಮಗು ಹುಟ್ಟಿದ ತಕ್ಷಣ ಯಾಕೆ ಅಳುತ್ತೆ ಅನ್ನೋ ಪ್ರಶ್ನೆಗೆ ವಿಜ್ಞಾನ ಏನು ಹೇಳುತ್ತೆ ಅಂದ್ರೆ, ಮಗು ತಾಯಿಯ ಗರ್ಭದಲ್ಲಿ ಬೆಳೆಯುತ್ತಿರುವಾಗ ಅಥವಾ ಜೀವಿಸುತ್ತಿರುವಾಗ ಮಗುವಿನ ಶ್ವಾಸಕೋಶ ಅಥವಾ ಲಂಗ್ಸ್ಗಳು ಸ್ವಲ್ಪವೂ ಕೆಲಸ ಮಾಡ್ತಿರೋದಿಲ್ಲ. ಆ ಸಮಯದಲ್ಲಿ ಶಿಶುವು ಆಕ್ಸಿಜನ್ಗೋಸ್ಕರ, ಆಹಾರಕ್ಕೋಸ್ಕರ ಸಂಪೂರ್ಣವಾಗಿ ತಾಯಿಯ ದೇಹದ ಮೇಲೇನೆ ಆಧಾರವಾಗಿರುತ್ತೆ. ಅದು ಕೂಡ ತಾಯಿಯ ಗರ್ಭದಲ್ಲಿದ್ದಾಗ ಮಗುವಿನ ಸುತ್ತ ಆಮ್ನಿಯೋಟಿಕ್ ಫ್ಲೂಯಿಡ್ ಎಂಬ ನೀರು ತುಂಬಿಕೊಂಡಿರುತ್ತೆ. ಹಾಗೆ ಆ ನೀರು ಮಗುವಿನ ಶ್ವಾಸಕೋಶದಲ್ಲಿ ಸಹ ತುಂಬಿಕೊಂಡಿರುತ್ತೆ. ಆದರೆ ಯಾವಾಗ ಆ ಮಗು ಸಂಪೂರ್ಣವಾಗಿ ಬೆಳವಣಿಗೆಯಾಗಿ ತಾಯಿಯ ಹೊಟ್ಟೆಯಿಂದ ಹೊರಗಡೆ ಬರುತ್ತೋ ಆಗ ಆ ಮಗುವಿನ ಹೊಕ್ಕುಳ ಬಳ್ಳಿಯನ್ನ ಕತ್ತರಿಸಲಾಗುತ್ತೆ.
ಇದರಿಂದ ಮಗುವಿಗೆ ಪೂರೈಕೆಯಾಗುತ್ತಿದ್ದಂಥ ಆಕ್ಸಿಜನ್ ಕಡಿಮೆಯಾಗಿ ಆಕ್ಸಿಜನ್ಗೋಸ್ಕರ ಮಗು ಚಡಪಡಿಸುತ್ತೆ. ಈಗೇನಿದ್ರೂ ಮಗುವಿಗೆ ವಾತಾವರಣದಿಂದಲೇ ಆಕ್ಸಿಜನ್ ಪೂರೈಕೆಯಾಗಬೇಕು. ಆದರೆ ಉಸಿರಾಡೋಕೆ ಮಗುವಿನ ಶ್ವಾಸಕೋಶ ಆಗಿನ್ನೂ ಕೆಲಸ ಮಾಡ್ತಿರೋದಿಲ್ಲ. ಉಸಿರಾಡೋಕಾಗದೆ ಮಗು ಜೋರಾಗಿ ಅಳೋಕೆ ಶುರು ಮಾಡುತ್ತೆ. ಆಗ ಶ್ವಾಸಕೋಶಗಳು ಆಕ್ಟಿವೇಟ್ ಆಗುತ್ತೆ. ಯಾವಾಗ ಮಗು ಜೋರಾಗಿ ಅಳೋದಕ್ಕೆ ಶುರು ಮಾಡುತ್ತೋ ಅದರಿಂದ ಬರೋ ಪ್ರೆಷರ್ನಿಂದಾಗಿ ಶ್ವಾಸಕೋಶದಲ್ಲಿ ತುಂಬಿಕೊಂಡಿರೋ ಆಮ್ನಿಯೋಟಿಕ್ ಫ್ಲೂಯಿಡ್ ಅಥವಾ ನೀರು ಹೊರಬರುತ್ತೆ. ಆಗ ಮಗು ಉಸಿರಾಡೋಕೆ ಶುರು ಮಾಡುತ್ತೆ. ಕೆಲವೊಂದು ಸಾರಿ ಹುಟ್ಟಿದ ತಕ್ಷಣ ಕೆಲ ಮಕ್ಕಳು ಅಳೋದಿಲ್ಲ. ಇದರಿಂದ ಉಸಿರಾಟ ತೊಂದರೆಯಾಗಿ ಮಗುವಿನ ಪ್ರಾಣಕ್ಕೆ ತೊಂದರೆಯಾಗ್ಬೋದು ಅಂತ ಮಗುವನ್ನ ತಲೆ ಕೆಳಗೆ ಮಾಡಿ ಮೆಲ್ಲಗೆ ಆ ಮಗುವಿಗೆ ಹೊಡೆಯೋದ್ರಿಂದ ಆ ಮಗು ಅಳೋಕೆ ಶುರು ಮಾಡುತ್ತೆ. ಒಂದು ವೇಳೆ ಮಗು ಹುಟ್ಟಿದ ತಕ್ಷಣ ಅಳದೇ ಹೋದರೆ ಅದು ವೈದ್ಯರಿಗೆ ತುಂಬ ತಲೆನೋವಾಗಿ ಪರಿಣಮಿಸುತ್ತೆ. ಅದರ ಅರ್ಥ ಒಂದು ಮಗು ಜೀವಂತವಾಗಿರೋದಿಲ್ಲ, ಇಲ್ಲವಾದರೆ ಆ ಮಗು ಅಳೋಕೆ ಸಾಧ್ಯವಾಗದೆ ಅಳೋಕೆ ಪ್ರಯತ್ನ ಮಾಡ್ತಿರುತ್ತೆ. ಆದ್ದರಿಂದ ಯಾವ ಮಗು ಹುಟ್ಟಿದ ತಕ್ಷಣ ಅಳೋಕೆ ಶುರು ಮಾಡುತ್ತೋ ಆ ಮಗು ಆರೋಗ್ಯವಾಗಿರುತ್ತೆ. ಇದೇ ಕಾರಣಕ್ಕೆ ಮಗು ಅಳುತ್ತೆ ಎಂಬುದು ವೈಜ್ಞಾನಿಕವಾದಂಥ ಉತ್ತರವಾಗಿದೆ. ಇದೇ ರೀತಿಯಾಗಿ ಇಸ್ಲಾಂ ಧರ್ಮದಲ್ಲೂ ಸಹ ಮಗು ಹುಟ್ಟಿದ ತಕ್ಷಣ ಅಳೋದರ ಬಗ್ಗೆ ತಿಳಿಸಲಾಗಿದೆ. ಮಗು ಹುಟ್ಟಿದ ತಕ್ಷಣ ಸೈತಾನನಿಂದ ಬಂಧಿಸಲ್ಪಡುತ್ತೆ. ಆ ಸೈತಾನನಿಗೆ ಹೆದರಿ ಮಗು ಅಳೋದಕ್ಕೆ ಶುರು ಮಾಡುತ್ತಾ ತನ್ನ ಜೀವನವನ್ನು ಪ್ರಾರಂಭಿಸುತ್ತೆ. ಈ ಕಾರಣಕ್ಕೇ ಇಸ್ಲಾಂ ಸಮುದಾಯದಲ್ಲಿ ಮಗು ಹುಟ್ಟಿದ ತಕ್ಷಣವೇ ಆ ಮಗುವಿನ ಕಿವಿಯಲ್ಲಿ ಆಜನ್ನ ಓದ್ತಾರೆ. ಮಗು ಅತ್ತರೆ ತಾಯಿ ಸಂತೋಷ ಪಡುವಂಥ ಏಕೈಕ ಸಂದರ್ಭ ಯಾವುದಾದ್ರೂ ಇದೆ ಅಂದರೆ ಅದು ಮಗು ಹುಟ್ಟಿದಾಗ ಮಾತ್ರ. ಅದನ್ನು ಬಿಟ್ಟರೆ ಮತ್ಯಾವತ್ತೂ ತನ್ನ ಮಗು ಅಳ್ತಿರೋದನ್ನು ತಾಯಿ ಸಹಿಸೋದಿಲ್ಲ. ಇನ್ನೊಂದು ವಿಷಯ ಏನಂದರೆ, ನೀವು ಗಮನಿಸಿದ್ದೀರಾ, ಮಗು ಹುಟ್ಟಿ ಅಳುತ್ತಿರುವಾಗ ಸಾಮಾನ್ಯವಾಗಿ ಅದರ ಕಣ್ಣಿಂದ ಕಣ್ಣೀರು ಬರುವುದಿಲ್ಲ. ಆದ್ದರಿಂದ ಇದು ಮಗು ತನ್ನ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಮಾಡುವಂಥ ಕೂಗುವಿಕೆಯಾಗಿರುತ್ತೆ. ಹಾಗಾದರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮದೇವನು ಮಗುವನ್ನು ಸೃಷ್ಟಿಸಿದಾಗ ಆ ಮಗು ಗಾಬರಿಗೊಂಡು ನಾನು ಯಾರು, ನಾನು ಎಲ್ಲಿದ್ದೇನೆ ಎಂದು ಮೊಟ್ಟ ಮೊದಲ ಬಾರಿಗೆ ಅತ್ತಿದ್ದರಿಂದಲೇ ಮಗು ಹುಟ್ಟಿದ ತಕ್ಷಣ ಅಳುವಂಥ ಪದ್ಧತಿ ಶುರುವಾಯಿತು ಅಂತ ಹೇಳ್ತಾರೆ. ಇನ್ನು ಇಸ್ಲಾಂನ ಪ್ರಕಾರ ಮಗು ಹುಟ್ಟಿದ ತಕ್ಷಣ ಸೈತಾನನಿಂದ ಹೆದರಿ ಅಳೋದಕ್ಕೆ ಶುರು ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ವೈಜ್ಞಾನಿಕವಾಗಿ ಮಗು ಹುಟ್ಟಿದ ತಕ್ಷಣ ಉಸಿರಾಟ ಕ್ರಿಯೆ ಶುರುವಾಗಲು ಅಳೋದಕ್ಕೆ ಶುರು ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ನಿಮಗೆ ಯಾವುದರಲ್ಲಿ ನಂಬಿಕೆ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.